ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಪ್ರೀತಮ್ ಅಂಡ್ ಪೆಡ್ರೋ ನ್ಯೂ ಸೀರೀಸ್ ಆಗಿದೆ. ಇದೊಂದು ತುಂಬಾನೇ ಟ್ರೆಂಡ್ ಆಗ್ತಾ ಇತ್ತು, ಹೀಗಾಗಿ ಅಷ್ಟು ಸೀರೀಸ್ ನಾನು ಇದೇ ಪಾರ್ಟ್ ನಲ್ಲಿ ಮುಗಿಸ್ಬಿಡ್ತೀನಿ. ಸೊ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡ್ಬಿಡೋಣ. ಅದಕ್ಕೂ ಮುಂಚೆ ನೀವು ಲೈಕ್ ಮಾಡಿ ಅಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡ್ತೀವಿ, ಕೆಲವು ಜನರು ಬುರ್ಕಾ ಹಾಕೊಂಡು ಬಂದಿದ್ದಾರೆ. ಮತ್ತೆ ಅವರು ಈ ATM ನ ಕದಿಯೋಕೆ ಬಂದಿದ್ದಾರೆ. ಅವ್ರ ಹತ್ರ ATM ನ ಒಳಗಿರೋ ದುಡ್ಡನ್ನ ಕದಿಯೋಕೆ ಆಗಿಲ್ಲ, ಹೀಗಾಗಿ ಸೀದಾ ATM ಮಷೀನ್ ಅನ್ನೇ ತಗೊಂಡು ಕಾರ್ಗೆ ಕಟ್ಕೊಂಡು ಓಡೋಗ್ಬಿಡ್ತಾರೆ. ಮತ್ತೆ ಮಾರನೇ ದಿನ ನಾವು ನೋಡ್ತೀವಿ, ಇಲ್ಲಿ ಪ್ರೀತಮ್ ತನ್ನ ಅಜ್ಜನನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ವರ್ಗೂ ಬಂದಿದ್ದಾನೆ. ಅವನ ಟೇಪ್ ರೆಕಾರ್ಡರ್ ಕಳುವಾಗಿದೆ, ಹುಡ್ಕೋಡಿ ಅಂತ FIR ಹಾಕೋಕೆ. ಆದ್ರೆ ಕಾನ್ಸ್ಟೇಬಲ್ಸ್ ಅವರ ಕೇಸ್ ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಮತ್ತೆ ಹೇಳ್ತಾರೆ, ನಿನ್ನೆ ರಾತ್ರಿ ಅಂತೂ ಒಂದು ATM ಕಳುವಾಗ್ಬಿಟ್ಟಿದೆ, ನಿನ್ನ ಟೇಪ್ ರೆಕಾರ್ಡರ್ ಅದ್ರ ಮುಂದೆ ಮ್ಯಾಟ್ರೇ ಆಗಲ್ಲ. ಆದ್ರೆ ಇವನ ಅಜ್ಜ ಅಂತೂ ಹೇಳ್ತಾರೆ, ನೋಡಿ ಈ ವಸ್ತು 5 ರೂಪಾಯಿದಾಗ್ಲಿ ಅಥವಾ 50 ಲಕ್ಷ ರೂಪಾಯಿದಾಗ್ಲಿ ಹುಡ್ಕೊಡೋದು ನಿಮ್ಮ ಕರ್ತವ್ಯ, ನೀವು ಪೊಲೀಸ್ ತಾನೆ ಅಂತ. ಆದ್ರೆ ಕಾನ್ಸ್ಟೇಬಲ್ ಅಂತೂ ಅವ್ರು ನಮ್ಮ ಮನೆಗೆ ಹೋಗು ಅಂತ ಹೆದರಿಸಿ ಕಳಿಸ್ಬಿಡ್ತಾನೆ. ಮತ್ತೆ ಯಾವಾಗ ಅಜ್ಜ ಮನೆಗೆ ಹೋಗ್ತಾನೋ ಆಗ ಪ್ರೀತಮ್ ಇನ್ನೊಮ್ಮೆ ಬರ್ತಾನೆ ಅಂಡ್ ಕೇಳ್ತಾನೆ, ಯಾಕೆ ನಿಮ್ಗೆ ಹುಡ್ಕೊಡಕ್ ಆಗಲ್ಲ, ಪ್ಲೀಸ್ ಆ ಟೇಪ್ ರೆಕಾರ್ಡರ್ ಹುಡ್ಕೊಡಿ, ಅದ್ರಲ್ಲಿ ನನ್ನ ಅಜ್ಜಿಯ ವಾಯ್ಸ್ ಇದೆ. ಹೀಗಾಗಿ ಅಜ್ಜ ಯಾವತ್ತೂ ಅದನ್ನ ಕೇಳ್ತಾ ಇರ್ತಾರೆ, ಮತ್ತೆ ಅವ್ರಿಗೆ ಖುಷಿ ಆಗುತ್ತೆ. ಆದ್ರೆ ಈ ಕಾನ್ಸ್ಟೇಬಲ್ಸ್ ಅಂತೂ ತಲೆ ಬಿಸಿ ಮಾಡ್ಕೊಂಡು ಸೀದಾ ಇವನನ್ನೇ ಜೈಲಲ್ಲಿ ಹಾಕ್ಬಿಡ್ತಾರೆ. ಮತ್ತೆ ಅಲ್ಲಿಗೆ ನಮ್ಮ ಇನ್ಸ್ಪೆಕ್ಟರ್ ಪೆಡ್ರೋ ಬರ್ತಾರೆ ಅಂಡ್ ATM ಮನೆ ಯಾರು ಕದ್ಕೊಂಡು ಹೋಗಿದ್ದು, ಮತ್ತೆ ಇವ್ರ ಹತ್ರ ಯಾವ್ದು ಸುಳಿವು ಕೂಡ ಸಿಗ್ತಾನೆ ಇಲ್ಲ. ಆದ್ರೆ ಪ್ರೀತಮ್ ಅಂತೂ ಲಾಕಪ್ ನಲ್ಲಿ ಕೂತ್ಕೊಂಡೆ ಹೇಳ್ತಾ ಇದ್ದಾನೆ, ನನ್ಗೆ ಖಾಲಿ 15 ನಿಮಿಷ ಕೊಡಿ, ಆ ಕಳ್ಳರನ್ನೆಲ್ಲ ನಾನು ಹಿಡಿದು ಬಿಡ್ತೀನಿ, ಎಲ್ಲಿದ್ದಾರೆ ಅಂತ ಲೊಕೇಶನ್ ಹೇಳ್ತೀನಿ. ಪೆಡ್ರೋ ಅವನನ್ನ ನಂಬಲ್ಲ, ಆದ್ರೂ ಕೂಡ ಅವನಿಗೆ ಲ್ಯಾಪ್ಟಾಪ್ ನ ಕೊಡ್ತಾರೆ. ಮತ್ತೆ ಹಾಗೆ ಅವನು ಕೆಲವೇ ನಿಮಿಷಗಳಲ್ಲಿ 4 ಜನರ ಫೋಟೋಗಳನ್ನ ಇವನು ಮುಂದೆ ಇಟ್ಬಿಡ್ತಾನೆ ಅಂಡ್ ಪೆಡ್ರೋ ಇದನ್ನ ನೋಡ್ತಾನೆ. ಪ್ರೀತಮ್ ಹೇಳ್ತಾನೆ, ಈ 4 ಜನರು ಆ ATM ನ ಕದ್ದಿದ್ದಾಗಿದೆ, ಮತ್ತೆ ಇವರು ಮಹಿಳೆಯರಲ್ಲ, ಬದಲಾಗಿ ಬುರ್ಕಾದಲ್ಲಂತೂ ಈ ಜನರೇ ಬಂದಿದ್ದು. ಇದ್ರಲ್ಲಿ ಒಬ್ಬೊಂದು ಮದ್ವೆ ಆಗೋದಿದೆ, ಹೀಗಾಗಿ ದುಡ್ಡಿನ ಅವಶ್ಯಕತೆ ತುಂಬಾ ಇತ್ತು ಇವರಿಗೆ, ಅದಕ್ಕೆ ATM ನೇ ಕದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಷ್ಟೇ ಅಲ್ಲ, ಅವನಂತೂ ATM ಇರೋ ಲೊಕೇಶನ್ ಕೂಡ ಹೇಳ್ಬಿಡ್ತಾನೆ. ಇವ್ರಿಗೆ ATM ಅಂತೂ ಸಿಗುತ್ತೆ, ಆದ್ರೆ ಪೊಲೀಸರಿಗೆ ಆ ATM ನಲ್ಲಿರೋ 28 ಲಕ್ಷ ದುಡ್ಡು ಸಿಕ್ಕೇ ಇಲ್ಲ. ಮತ್ತೆ ಪೊಲೀಸ್ ಅಂತೂ ಸೀದಾ 4 ಜನರು ಇದ್ರಲ್ಲ ಅಲ್ಲಿಗೆ ಹೋಗ್ಬಿಡ್ತಾರೆ. ಇಲ್ಲಿ ಒಬ್ಬನ ಮದ್ವೆ ಆಗ್ತಾ ಇತ್ತು, ಮತ್ತೆ ಬಾಕಿ 3 ಜನ ಅಂತೂ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು. ಮತ್ತೆ ಹಾಗೆ ಪೊಲೀಸ್ ಅಂತೂ 4 ಜನರನ್ನು ಅರೆಸ್ಟ್ ಮಾಡ್ಬಿಡ್ತಾರೆ. ಅಂಡ್ ಹಾಗೆ ಪ್ರೀತಮ್ ಹತ್ರ ಬಂದು ಕೇಳ್ತಾರೆ, ನಿನ್ಗೆ ಇವೆಲ್ಲ ಖಾಲಿ 15 ನಿಮಿಷದಲ್ಲಿ ಹೇಗೆ ಗೊತ್ತಾಯ್ತು? ಅವ್ನು ಹೇಳ್ತಾನೆ, ನಾನು ಹೇಳ್ತೀನಿ, ಆದ್ರೆ ನೀವು ಫಸ್ಟ್ ನನ್ನ ನಮ್ಮ ಮನೆಗೆ ಬಿಡಿ. ಅವನು ದಾರಿ ಮಧ್ಯನೇ ಹೇಳ್ತಾ ಹೋಗ್ತಾನೆ, ಏನಂದ್ರೆ ನಿನ್ನೆ ರಾತ್ರಿ 2 ಗಂಟೆನೋ 3 ಗಂಟೆ ನಡುವೆ ಈ ಕಳ್ಳತನ ನಡೆದಿದ್ದು. ಮತ್ತೆ ನಾನು ಆ ಇಲಾಖೆಯ ಮೊಬೈಲ್ ಟವರ್ ನ ಡಾಟಾ ಹ್ಯಾಕ್ ಮಾಡ್ಬಿಟ್ಟೆ. ಮತ್ತೆ ಅವನಿಗೆ ಸುಮಾರು 20 ಜನರ ಕಾಲ್ ಡೀಟೇಲ್ಸ್ ಸಿಕ್ಬಿಡುತ್ತೆ. ಆದ್ರೆ ಅಲ್ಲಿ 4 ಜನ ಇದ್ರು, ಪದೇ ಪದೇ ಕಾಲ್ ಮಾಡ್ಕೊಳ್ತಾ ಮಾತಾಡ್ತಾ ಇದ್ರು. ಮತ್ತೆ ಪ್ರೀತಮ್ಗೆ ಗೊತ್ತಿತ್ತು, ಇಷ್ಟು ಭಾರಿ ATM ನ 2 ಜನ ಅಂತೂ ಕದಿಯೋಕ್ ಸಾಧ್ಯ ಇಲ್ಲ, ಹೀಗಾಗಿ 4 ಜನ ಕದ್ದಿರ್ಬಹುದು. ಮತ್ತೆ ಹಾಗೆ ಅವರೆಲ್ಲರ ಹೆಸರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡ್ದೆ ಅಂಡ್ ಗೊತ್ತಾಗುತ್ತೆ ಒಬ್ಬ ಒಂದಂತೂ ಮದ್ವೆ ಆಗೋದ್ರಲ್ಲಿದೆ ಅಂತ. ಇನ್ನೇನು ನನ್ಗೆ ಎಲ್ಲಾ ವಿಷಯನೂ ಗೊತ್ತಾಗ್ಬಿಡ್ತು. ಅಂಡ್ ಹಾಗೆ ನಾನು ನನ್ನ ಕಾಮನ್ ಸೆನ್ಸ್ ನ ಯೂಸ್ ಮಾಡಿದೆ ಅಷ್ಟೇ, ಜಾಸ್ತಿ ಬ್ರೈನ್ ಏನು ಯೂಸ್ ಮಾಡಿಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಪ್ರೀತಮ್ ಅಂತೂ ವ್ಯಾಕ್ಯೂಮ್ ಕ್ಲೀನರ್ ನ ಸೆಲ್ ಮಾಡ್ತಾನೆ. ಅವನು ತನ್ನ ಮಾತಿನಲ್ಲೇ ಜನರನ್ನೆಲ್ಲ ಕನ್ವಿನ್ಸ್ ಮಾಡ್ಬಿಡ್ತಾನೆ. ಪೆಡ್ರೋ ಕಾಲ್ ಮಾಡಿ ಹೇಳ್ತಾನೆ, ನಿನ್ನ ಟೇಪ್ ರೆಕಾರ್ಡರ್ ಸಿಕ್ಕಿದೆ. ಅವಾಗ ಪ್ರೀತಮ್ ಬಂದು ನೋಡ್ತಾನೋ ಆಗ ಅವನ್ಗೆ ಗೊತ್ತಾಗದಿದ್ದು ನನ್ನ ಅಜ್ಜಂದೆ, ಆದ್ರೆ ಅದ್ರಲ್ಲಂತೂ ಟೇಪೇ ಇರ್ಲಿಲ್ಲ. ಆದ್ರೆ ಪ್ರೀತಮ್ ಅಂತೂ ಹೇಳ್ತಾನೆ, ನನ್ಗೆ ಈ ಟೇಪ್ ರೆಕಾರ್ಡರ್ ಬೇಡ, ಬದಲಾಗಿ ಆ ಟೇಪ್ ಬೇಕು, ಯಾವ್ದ್ರಲ್ಲಿ ನನ್ನ ಅಜ್ಜಿಯ ವಾಯ್ಸ್ ಇದೆ. ಪೆಡ್ರೋ ಹೇಳ್ತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ, ನಾವು ಬೇಗ ಹುಡುಕ್ತಿವಿ. ಹಾಗೆ ಟಿವಿಯಲ್ಲಿ ಒಂದು ದೊಡ್ಡ ನ್ಯೂಸ್ ಹೊರ ಬರುತ್ತೆ, ಏನಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ನ ಮಗ ವಿನಿಯನ್ ಅಂತೂ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಕಿಡ್ನಾಪರ್ ಹೇಳಿದಾನೆ, ಒಂದ್ ವೇಳೆ 5 ಕೋಟಿ ರೂಪಾಯಿನ ಕೊಡದೇ ಇದ್ರೆ ವಿನಿ ಜೀವಂತವಾಗಿ ಹೊರಗೆ ಬರಲ್ಲ. ಎಲ್ಲಾ ಪೊಲೀಸರಂತೂ ಇವಾಗ ಅದನ್ನೇ ಹುಡ್ಕೋಕೆ ಟ್ರೈ ಮಾಡ್ತಿದ್ದಾರೆ. ಅಂಡ್ ಕೇಸ್ ಅಂತೂ ಪೆಡ್ರೋಗೆ ಸಿಕ್ಬಿಡುತ್ತೆ, ಅವನು ಇನ್ವೆಸ್ಟಿಗೇಟ್ ಮಾಡ್ಬೇಕಾಗತ್ತೆ. ಆದ್ರೆ ಯಾವಾಗ ಸ್ಪೋರ್ಟ್ಸ್ ಮಿನಿಸ್ಟರ್ ಈ ಪೊಲೀಸ್ ಸ್ಟೇಷನ್ ಗೆ ಬರ್ತಾನೋ ಆಗ ಪೆಡ್ರೋ ಮೇಲಂತೂ ಅವರಿಗೆ ಒಂಚೂರು ನಂಬಿಕೆನೇ ಇರ್ಲಿಲ್ಲ. ಮತ್ತೆ ಹಾಗೆ ಪೆಡ್ರೋ ಒಂದು ಚಾನ್ಸ್ ಅನ್ನ ಕೇಳ್ತಾನೆ ಅಂಡ್ ಅವನು ಬಾಬಿ ಅನ್ನೋ ವ್ಯಕ್ತಿಯ ಹತ್ರ ಹೋಗ್ತಾನೆ. ಆದ್ರೆ ಆ ಬಾಬಿ ಅನ್ನೋ ವ್ಯಕ್ತಿ ಅಂತೂ ಒಂದು ಮುದುಕಿ ಆಗಿದ್ಲು, ಮತ್ತೆ ಎಷ್ಟು ವರ್ಷದ ಹಿಂದೆ ಸತ್ತೋಗಿದ್ಲು. ಅವನ್ಗೆ ಆ ವ್ಯಕ್ತಿಯ ಮೇಲೆ ಡೌಟ್ ಇತ್ತು. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪೆಡ್ರೋ ಎಷ್ಟು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತ. ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಮಿನಿಸ್ಟರ್ ಅಂತೂ ಅವನ ಮೇಲೆ ರೇಗಾಡೋಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ಪೆಡ್ರೋ ಹೇಳ್ತಾನೆ, ನಾನು ಒಬ್ಬ ಕ್ರೈಮ್ ಬ್ರಾಂಚ್ ನ ವ್ಯಕ್ತಿ, ನೀವು ಇಲ್ಲಿ ನನ್ನ ಸೈಬರ್ ಸೆಲ್ ಗೆ ತಂದಿಟ್ಟಿದ್ದೀರಾ, ನನ್ಗೆ ನನ್ನ ವೇ ಅಲ್ಲಿ ಕೆಲಸ ಮಾಡೋಕೆ ಬಿಟ್ಬಿಟ್ರೆ ನಿಮ್ಮ ಮಗನನ್ನ ಈಸಿಯಾಗಿ ಹುಡುಕ್ಬಿಡ್ತೀನಿ ಅಂತ. ಯಾಕಂದ್ರೆ ನನ್ನ ಹತ್ರ ಒಬ್ಬ ಜೀನಿಯಸ್ ವ್ಯಕ್ತಿಯ ಕಾಂಟ್ಯಾಕ್ಟ್ ಇದೆ, ಅವನು ಈಸಿಲಿ ಕೇಸ್ ನ ಸಾಲ್ವ್ ಮಾಡ್ಬೋದು. ಮತ್ತೆ ಹಾಗೆ ಮಿನಿಸ್ಟರ್ ಇವಾಗ ಆ ಜೀನಿಯಸ್ ನ ನನ್ ಮುಂದೆ ತಂದು ಕೂಳ್ಸು ಅಂತ ಹೇಳ್ತಾನೆ. ಅಂಡ್ ಪ್ರೀತಮ್ ಅಂಡ್ ಪೆಡ್ರೋ ಇಲ್ಲಿ ಪ್ರೀತಮ್ ನ ಕರ್ಕೊಂಡ್ ಬರ್ತಾನೆ. ಅಂಡ್ ಹಾಗೆ ಮಿನಿಸ್ಟರ್ ಏನೇನ್ ನಡೀತು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಪ್ರೀತಮ್ ಹೇಳ್ತಾನೆ, ನೆಕ್ಸ್ಟ್ ಯಾವಾಗ ಅವನು ಕಾಲ್ ಮಾಡ್ತಾನಲ್ಲ ಆ ಕಿಡ್ನಾಪರ್, ಆಗಲೇ ನಾವು ಅವನ ಲೊಕೇಶನ್ 15 ನಿಮಿಷದಲ್ಲಿ ಕಂಡು ಹಿಡಿದು ಬಿಡ್ತೀವಿ ಅಂತ. ಮತ್ತೆ ಆ ಕಿಡ್ನಾಪರ್ ಕಾಲ್ ಮಾಡ್ತಾನೆ. ಅಂಡ್ ಹಾಗೆ ಇಲ್ಲಿ ಪ್ರೀತಮ್ ಅಂತ ಅವನ ಜೊತೆ ಮಾತಾಡ್ತಾ ಮ್ಯಾನಿಪುಲೇಟ್ ಮಾಡ್ತಾ ಹಾಗೆ ಅವನ ಪೂರ್ತಿ ಲೊಕೇಶನ್ ನ ಹ್ಯಾಕ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅವನು ಎಲ್ಲಿದ್ದಾನೆ ಅಂತ. ಮತ್ತೆ ಹಾಗೆ ಅವರು ಆ ಲೊಕೇಶನ್ ಗೆ ಹೋಗ್ತಾನೆ ಅಂಡ್ ಅವ್ರಿಗೆ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಯಾರ ಮೇಲೆ ಡೌಟ್ ಇದೆಯಲ್ಲ ಕಿಡ್ನಾಪರ್ ಅಂತ, ಅವ್ರನ್ನು ಪ್ರತಿ ಸಾಯಂಕಾಲ
4:30 ಹೊರಗಡೆ ಹೋಗ್ತಾನೆ ಊಟ ತರೋಗೋಸ್ಕರ. ಆದ್ರೆ ಪ್ರೀತಮ್ ಹೇಳ್ತಾನೆ ಈ ಮನೆಗೆ ನುಗ್ಗೋದು ಬೇಡ, ಮತ್ತೆ ಹಾಗೆ ನನ್ಗೆ ಡೌಟ್ ಇವಾಗ ಮಿನಿಸ್ಟರ್ ನ ಪತ್ನಿ ಶ್ರದ್ಧಾ ಮೇಲಿದೆ. ಒಂದ್ ವೇಳೆ ಅವಳ ಫೋನ್ ನಂಬರ್ ನ ನಾವು ಪಡ್ಕೊಳಕಾದ್ರೆ ತುಂಬಾನೇ ಹೆಲ್ಪ್ ಆಗ್ಬಿಡುತ್ತೆ ಅಂತ. ಮತ್ತೆ ಹಾಗೆ ಅವರ ಫೋನ್ ಅನ್ನ ಹೇಗಾದ್ರೂ ಮಾಡಿ ಪಡ್ಕೋಬಹುದು ಅಂತ. ಆದ್ರೆ ಪ್ಯಾಡ್ರೋ ಅಂತ ಹೇಳ್ತಾನೆ ಮಿನಿಸ್ಟರ್ ನ ಪತ್ನಿಯ ಮೊಬೈಲ್ ಸಾಯ್ಲಿ ಫೋನ್ ನಂಬರ್ ಕೂಡ ಸಿಗಲ್ಲ ಅಂತ. ಇವ್ರಿಗೆ ಗೊತ್ತಾಗತ್ತೆ ಏನಪ್ಪಾ ಅಂದ್ರೆ ಶ್ರದ್ಧಾ ಅಲೆಕ್ಸಾ ನ ತುಂಬಾ ಯೂಸ್ ಮಾಡ್ತಿದ್ಲು. ಅಲೆಕ್ಸಾ ಗೊತ್ತಲ್ಲ AI. ಸೊ ಹೀಗಾಗಿ ಪ್ರೀತಮ್ಗೆ ಅದರಿಂದ ಒಂದು ಐಡಿಯಾ ಬರುತ್ತೆ. ಸೊ ಅವನು ಅದನ್ನೇ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಅವರ ಅಲೆಕ್ಸಾ ಅನ್ನ. ಮತ್ತೆ ಹಾಗೆ ಅವರು ಪಾಸ್ವರ್ಡ್ ನೆಲ್ಲ ಏನೇನೋ ಹಾಕಿ ಫೈನಲಿ ಹ್ಯಾಕ್ ಮಾಡ್ಬಿಡ್ತಾರೆ. ಮತ್ತೆ ಹಾಗೆ ಪ್ರೀತಮ್ ಕಾಮಿಡಿ ಮಾಡ್ತಾನೆ, ನಿಮ್ದು ಶ್ರದ್ಧಾದು ಚಾಯ್ಸ್ ಸೇಮ್ ಇದೆ ಅನ್ಸುತ್ತೆ. ಅಂದ ಹಾಗೆ ಯಾವಾಗ ಹ್ಯಾಕ್ ಆಗುತ್ತಲ್ಲ ಆಗ ಸರ್ಚ್ ಹಿಸ್ಟ್ರಿ ಮತ್ತೆ ಹಾಗೆ ವಾಯ್ಸ್ ಹಿಸ್ಟ್ರಿ ಎಲ್ಲ ಸಿಕ್ಬಿಡುತ್ತೆ. ಶ್ರದ್ಧಾ ಏನೇನೋ ಅಲೆಕ್ಸಾನ ಕೇಳ್ತಿದ್ಲು ಅವೆಲ್ಲ. ಮತ್ತೆ ಹಾಗೆ ಅವ್ರಿಗೆ ಗೊತ್ತಾಗತ್ತೆ 2 ದಿನದ ಹಿಂದೆ ಅವರು ಮಾಲ್ಗೆ ಹೋಗಿದ್ರು. ಮತ್ತೆ ಹಾಗೆ ಬಸ್ ಸ್ಟ್ಯಾಂಡ್ ಗೆ ಬಂದು ಬಸ್ ನ ಇಟ್ಕೊಂಡು ಒಂದು ಕ್ಯಾಫೆಗೆ ಹೋಗಿದ್ರು ಅಂತ. ಹೀಗಾಗಿ ಪ್ಯಾಡ್ರೋ ಹೇಳ್ತಾರೆ ಇವಾಗ ಡ್ರೈವರ್ ನ ಬಳಿ ಏನಾದ್ರು ಕೇಳಿದ್ರೆ ಗೊತ್ತಾಗಬಹುದೇನೋ ಅಂತ. ಸೊ ಅವರಿಬ್ರು ಸೀದಾ ಶ್ರದ್ಧಾನ ಡ್ರೈವರ್ ಹತ್ರ ಹೋಗ್ತಾರೆ. ಮತ್ತೆ ಹಾಗೆ ಅವರು ಡ್ರೈವರ್ ನ ಹತ್ರ ಕೇಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಅವನೇನು ಹೇಳ್ತಾ ಇರ್ಲಿಲ್ಲ. ಮತ್ತೆ ಹಾಗೆ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಕೇಳ್ತಾರೆ. ಅಂಡ್ ಫೈನಲಿ ಅವನು ಸತ್ಯ ಹೇಳ್ಬಿಡ್ತಾನೆ. ಏನಪ್ಪಾ ಅಂದ್ರೆ ಅವರು ಮಾಲ್ಗೆ ಹೋಗಿದ್ರು ಆದ್ರೆ ಬೇರೆ ಗೇಟ್ ಇಂದ ಬೇರೆ ಕಡೆ ಹೋದ್ರು. ಅಂಡ್ ಹಾಗೆ ಬಸ್ ಸ್ಟ್ಯಾಂಡ್ ಗೆ ಹೋಗಿ ಕ್ಯಾಫೆಗೆ ಹೋಗ್ಬಿಟ್ರು ಅಂತ. ಹೀಗಾಗಿ ಪ್ರೀತಮ್ ಮತ್ತೆ ಪ್ಯಾಡ್ರೋ ಬಂದು ಇವಾಗ ಕ್ಯಾಫೆ CCTV ನ ಚೆಕ್ ಮಾಡ್ತಿದ್ದಾರೆ. ಮತ್ತೆ ಹಾಗೆ ಫುಟೇಜಸ್ ನಲ್ಲಿ ಗೊತ್ತಾಗುತ್ತೆ ಏನಪ್ಪಾ ಅಂದ್ರೆ ಶ್ರದ್ಧಾ ಖಾಲಿ ಕ್ಯಾಫೆಗೆ ಒಂದೇ ಬಂದಿದ್ದಲ್ಲ, ಬದಲಾಗಿ ಯಾವ್ದೋ ವ್ಯಕ್ತಿ ಜೊತೆ ಒಂದು ಪ್ರೈವೇಟ್ ರೂಮ್ ಗೆ ಕೂಡ ಹೋಗಿದ್ಲು. ಅಂದ್ರೆ ಇದ್ರರ್ಥ ಅವರಿಬ್ರು ಮಧ್ಯೆ ಅಫೇರ್ ಕೂಡ ಇರ್ಬೋದು. ಸೊ ಇದು ಬರೀ ಬ್ಲಾಕ್ ಮೇಲಿಂಗ್ ಅಥವಾ ಕಿಡ್ನಾಪಿಂಗ್ ಕೇಸ್ ಅಲ್ಲ. ಸೊ 4:15 ಆದ ತಕ್ಷಣ ಪ್ಯಾಡ್ರೋ ತನ್ನ ಟೀಮ್ ನ ಜೊತೆ ಹೋಗ್ಬಿಡ್ತಾನೆ, ಒಳಗೆ ನುಗ್ಬಿಡ್ತಾನೆ ಆ ಕೆಫೆ ಒಳಗೆ. ಅಂಡ್ ಹಾಗೆ ಅಲ್ಲಿ ಎಲ್ಲಾ ಕಡೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಮತ್ತೆ ಅವರ ಕೆಲವು ಫೋಟೋ ಸಿಗುತ್ತೆ. ಆದ್ರೆ ವಿನಿ ಎಲ್ಲೂ ಸಿಗಲ್ಲ. ಮತ್ತೆ ಹಾಗೆ ಅವರಿಬ್ರು ಕೂಡ ಎಲ್ಲೂ ಸಿಗಲ್ಲ. ಮತ್ತೆ ಹಾಗೆ ಪ್ಯಾಡ್ರೋಗೆ ತಿಳಿಯುತ್ತೆ ಇವಾಗಂತೂ ಕಿಡ್ನಾಪರ್ ಮನೆ ಒಳಗೆ ನುಗ್ತಾ ಇದ್ದಾನಂತ. ಹೀಗಾಗಿ ಅವನು ಸೀದಾ ಎಸ್ಕೇಪ್ ಆಗ್ತಾನೆ. ಅಂಡ್ ಹಾಗೆ ಪ್ರೀತಮ್ ನ ಜೊತೆ ಇವಾಗ ಶ್ರದ್ಧಾ ಹತ್ರ ಬರ್ತಾನೆ ಈ ವಿಚಾರಣೆ ಮಾಡೋಗೋಸ್ಕರ. ಅವಳ ಮುಂದೆ ಆ ಎಲ್ಲಾ ಫೋಟೋಸ್ ಕೂಡ ಇಟ್ಬಿಡ್ತಾನೆ. ಆದ್ರೆ ಶ್ರದ್ಧಾ ಇವಾಗ ಬಾಯ್ ಬಿಡ್ತಾಳೆ. ಏನಪ್ಪಾ ಅಂದ್ರೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಕಿಡ್ನಾಪರ್ ಬೇರೆ ಯಾರು ಅಲ್ಲ, ಬದಲಾಗಿ ಅದು ಲೋಗೋ ಆಗಿದ್ದಾನೆ. ಆದ್ರೆ ನಾನು ನನ್ನ ಮಗನನ್ನ ಕಿಡ್ನಾಪ್ ಮಾಡಿಸಿದ್ದಲ್ಲ, ಬದಲಾಗಿ ಅವನು ನನ್ನ ಹಳೆಯ ಬಾಯ್ ಫ್ರೆಂಡ್ ಆಗಿದ್ದ. ಮತ್ತೆ ಹಾಗೆ ನಮ್ಮ ಹತ್ರ ತುಂಬಾನೇ ಫೋಟೋಸ್ ಇದ್ವು. ಅವನು ಯಾವಾಗ 7 ವರ್ಷದ ನಂತರ ಜೈಲಿಂದ ಹೊರಗೆ ಬಂದು ಆಗ ನನ್ಗೆ ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡ್ದ. ಒಂದ್ ವೇಳೆ ನೀನು ನನ್ಗೆ 5 ಕೋಟಿ ಕೊಡದೆ ಇದ್ರೆ ಈ ಎಲ್ಲ ಫೋಟೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ಬಿಡ್ತೀನಿ ಅಂತ. ಮತ್ತೆ ಯಾವಾಗ ಅವನು ಲೋಗೋ ಮಾತಾಡಿದ್ನಲ್ಲ ಆಗ ಒಂದು ಪ್ಲಾನ್ ನ ಶೇರ್ ಮಾಡಿದ್ದ. ಒಂದ್ ವೇಳೆ ವಿನಿನ ನಾವು ಕಿಡ್ನಾಪ್ ಮಾಡ್ಬಿಟ್ರೆ ಆಗ ಮಿನಿಸ್ಟರ್ ಅಂತೂ ಬೇಕಾದಷ್ಟು ದುಡ್ಡನ್ನ ಕೊಟ್ಬಿಡ್ತಾನೆ. ಆದ್ರೆ ಶ್ರದ್ಧೆ ಇದ್ರ ಬಗ್ಗೆ ಯೋಚನೆ ಅಷ್ಟೇ ಮಾಡ್ತಿದ್ದಾಗಿತ್ತು. ಮತ್ತೆ ಯಾವಾಗ ಅವಳು ಮನೆಗೆ ಹೋಗ್ಬಿಟ್ಟಿದ್ಲು ಆಗ ವಿನಿ ಕಾಣೆ ಆಗ್ಬಿಟ್ಟಿದ್ದ. ಹೀಗಾಗಿ ಅವಳ ಕೈವಾಡ ಇಲ್ಲ ಅಂತಾನು ಹೇಳ್ಬಹುದು. ಅಂದ್ರೆ ಇವಾಗ ಈ ಕತೆ ಅಂತೂ ಇನ್ನೂ ಮಿಸ್ಟೀರಿಯಸ್ ಆಗ್ಬಿಡುತ್ತೆ. ಮತ್ತೆ ಹಾಗೆ ನಾವು ಇಲ್ಲಿ ಮಾರ್ಟಿನ್ ಅನ್ನೋ ವ್ಯಕ್ತಿಯನ್ನ ನೋಡ್ತೀವಿ. ಇವನು ಒಬ್ಬ ಜೀನಿಯಸ್ ಹ್ಯಾಕರ್ ಆಗಿದ್ದಾನೆ. ಮತ್ತೆ ಇವನ ಗೋಲ್ ಏನಪ್ಪಾ ಅಂದ್ರೆ ಈ ಮಾಲ್ ನಲ್ಲಿ ಬರೋ ಒಂದು ಮಿನಿಸ್ಟರ್ ನ ಜಿಮೇಲ್ ನ ಹ್ಯಾಕ್ ಮಾಡೋದು. ಮತ್ತೆ ಹಾಗೆ ಯಾವಾಗ ಮಂತ್ರಿ ಬರ್ತಾನೋ ಆ ಮಾಲ್ಗೆ ಅದೇ ಟೈಮ್ ನಲ್ಲಿ ಇವನು ಸೀದಾ ಅವನು ಆ ಮಂತ್ರಿ ಹತ್ರ ಹೋಗ್ತಾನೆ. ಅಂಡ್ ಹಾಗೆ ಅವಳೋಕೆ ಆಕ್ಟಿಂಗ್ ಮಾಡ್ಬಿಡ್ತಾನೆ. ಹೇಳ್ತಾನೆ ನನ್ನ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಮತ್ತೆ ನನ್ನ ಫೋನ್ ಕೂಡ ಸರಿಯಲ್ಲ, ಹೀಗಾಗಿ ನೀವು ನಿಮ್ಮ ಫೋನ್ ನ ಕೊಟ್ಬಿಡಿ, ಒಮ್ಮೆ ಕಾಲ್ ಮಾಡಿ ಕೊಡ್ತೀನಿ. ಮಂತ್ರಿ ಅಂತೂ ಕೊಟ್ಟೆ ಬಿಡ್ತಾನೆ. ಆದ್ರೆ ಇವನ್ಗೆ ನಂಬರ್ ಬೇಕಾಗಿದ್ದಲ್ಲ, ಬದಲಾಗಿ ಅವರ ಫೋನ್ ಗೆ ಬರೋ ಒಂದು OTP ಅಷ್ಟೇ ಬೇಕಾಗಿತ್ತು. ಮತ್ತೆ ಹಾಗೆ ಮಾರ್ಟಿನ್ ಅಂತೂ ಆ ಮಿನಿಸ್ಟರ್ ನ ಜಿಮೇಲ್ ID ನ ಹ್ಯಾಕೆ ಮಾಡ್ಬಿಡ್ತಾನೆ. ಮತ್ತೆ ಹಾಗೆ ಮಾರ್ಟಿನ್ ಈ ಜಿಮೇಲ್ ನ ತುಂಬಾ ಜಾಸ್ತಿ ದುಡ್ಡನ್ನ ಪಡ್ಕೊಂಡು ಬೇರೆಯವ್ರಿಗೆ ಸೆಲ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಈಗ ಲೋಗೋಗೆ ಕಾಲ್ ಮಾಡ್ತಾನೆ. ಇವನು ಮತ್ತೆ ಲೋಗೋ ಕನೆಕ್ಟ್ ಹಾಕೊಂಡಿದ್ದಾರೆ. ಪೊಲೀಸ್ ಹೇಗಿದ್ರು ನಿನ್ನನ್ನ ಹಿಡಿದು ಬಿಡ್ತಾರೆ. ಹೀಗಾಗಿ ನಾನ್ ಹೇಳಿರೋದನ್ನ ಕೇಳು. ನೀನು ಸ್ಪೋರ್ಟ್ಸ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಹೇಳು ಅವರ ಮನೆಯ ಸುತ್ತಮುತ್ತ ಎಲ್ಲ ಪೊಲೀಸ್ ಗಳನ್ನು ಕೂಡ ಆಚೆ ಕಳ್ಸೋಕೆ. ಮತ್ತೆ ಹಾಗೆ ಇದ್ರಿಂದ ನಾನು ನನ್ನ ಪ್ಲಾನ್ ನ ಕಂಟಿನ್ಯೂ ಮಾಡ್ಬೋದು. ಮತ್ತೆ ನೀನು ಕೂಡ ಜೈಲ್ಗೆ ಹೋಗಲ್ಲ. ಅಂಡ್ ಹಾಗೆ ಹೇಳ್ಬಿಡು ಒಂದ್ ವೇಳೆ ಅವರು ಆ ರೀತಿ ಮಾಡದೇ ಇದ್ರೆ ವಿನಿನ ಕೊಂದಾಕ್ಬಿಡ್ತೀನಿ ಅಂತ. ಮತ್ತೆ ಮಿನಿಸ್ಟರ್ ಅಂತೂ ತನ್ನ ಮಗನ್ನ ಕಳ್ಕೊಳ್ಳೋ ಆಸೆ ಇಲ್ಲ. ಹೀಗಾಗಿ ಅವನಂತೂ ಈಗ ಪೊಲೀಸರನ್ನು ತಗಿಸೇ ಬಿಡ್ತಾನೆ. ಅಂಡ್ ಹಾಗೆ ಇಲ್ಲಿ ಒಂದು ಕಾನ್ಸ್ಟೇಬಲ್ ಈಗ ಪ್ರೀತಮ್ಗೆ ಅದೇ ಟೇಪ್ ನ ಕೊಡ್ತಾನೆ. ಆದ್ರೆ ಅದ್ರಲ್ಲಂತೂ ಅಜ್ಜಿಯ ವಾಯ್ಸ್ ಇರ್ಲಿಲ್ಲ, ಹಾಡು ಇರ್ಲಿಲ್ಲ, ಬದಲಾಗಿ ಯಾವ್ದೋ ಭೋಜ್ಪುರಿ ಸಾಂಗ್ ಇತ್ತು ಗುರು. ಪ್ಯಾಡ್ರೋ ಹೇಳ್ತಾನೆ ಟೆನ್ಷನ್ ಮಾಡ್ಕೋಬೇಡ, ನಮ್ಗೆ ಆ ಟೇಪ್ ಸಿಕ್ಕೇ ಸಿಗುತ್ತೆ, ಅಥವಾ ಯಾರ್ದಾರು ಬೇರೆಯವ್ರ ಹತ್ರ ಹಾಡಿಸಿದ್ರಾಯ್ತು ಆ ಹಾಡನ್ನ ಅಂತ. ಆದ್ರೆ ಪ್ರೀತಮ್ ಹೇಳ್ತಾನೆ ಆ ಹಾಡು ಮತ್ತೆ ಆ ಧ್ವನಿ ಬರೀ ನನ್ನ ಅಜ್ಜಿಗೆ ಇದ್ದಿದ್ದು, ನಾವು ಬೇರೆಯವರಿಂದ ಕಾಪಿ ಮಾಡ್ಸಕ್ಕಾಗಲ್ಲ ಅಂತ. ಮತ್ತೆ ಅವ್ರು ಬರ್ತಾರೆ ಸ್ಪೋರ್ಟ್ಸ್ ಮಿನಿಸ್ಟರ್ ನ ಹತ್ರ. ಮತ್ತೆ ಹಾಗೆ ಪ್ರೀತಮ್ ಹೇಳ್ತಾನೆ ಇದು ಪಕ್ಕ ಯಾವ್ದೋ ಜೀನಿಯಸ್ ಹ್ಯಾಕರ್ ಮಾಡಿರೋ ಕೆಲಸ. ಮತ್ತೆ ಹಾಗೆ ಇವನಿಗೆ ನಿಮ್ಮ ಮನೆಯ ಬಗ್ಗೆ ಎಲ್ಲ ವಿಷಯನೂ ಗೊತ್ತು, ಬ್ಲೂ ಪ್ರಿಂಟ್ ಎಲ್ಲ ಗೊತ್ತು ಅಂತ. ಅಂಡ್ ಹಾಗೆ ಅವರು ವಿನಿಯ ಲ್ಯಾಪ್ಟಾಪ್ ಅನ್ನ ಚೆಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅದಕ್ಕಂತೂ ಪಾಸ್ವರ್ಡ್ ಇತ್ತು. ಮತ್ತೆ ಆ ಪಾಸ್ವರ್ಡ್ ಅಂತೂ ಬರೀ ಅವನ ಬೆಸ್ಟ್ ಫ್ರೆಂಡ್ ಗೆ ಮಾತ್ರ ಗೊತ್ತಿತ್ತು. ಹೀಗಾಗಿ ಬೆಸ್ಟ್ ಫ್ರೆಂಡ್ ಅನ್ನು ಕೂಡ ಕರೆಸ್ಬಿಡ್ತಾರೆ. ಆ ಹುಡುಗ ಅಂತೂ ನಾನು ಪಾಸ್ವರ್ಡ್ ಅನ್ನ ಹೇಳೋದೇ ಇಲ್ಲ ಅಂತ ಹಠ ಮಾಡ್ತಿದ್ದ. ಆದ್ರೆ ಪ್ಯಾಡ್ರೋ ಅಂತೂ ಸಿಟ್ ಮಾಡ್ತಾನೆ. ಮತ್ತೆ ಹಾಗೆ ಆ ಹುಡುಗ ಹೆದ್ರಿ ಸೀದಾ ಪಾಸ್ವರ್ಡ್ ನ ಹೇಳಿಬಿಡ್ತಾನೆ. ಮತ್ತೆ ಆಮೇಲಂತೂ ಪ್ರೀತಮ್
ಪ್ರೀತಮ್ಗೆ ಗೊತ್ತಾಗುತ್ತೆ ಇವನ ವಿನಿ ಅಂತೂ ತನ್ನ ಲ್ಯಾಪ್ಟಾಪ್ ನಲ್ಲಿ ಬ್ಲೂ ವೇಲ್ ಗೇಮ್ ಅನ್ನ ಆಡ್ತಾ ಇದ್ದ. ಮತ್ತೆ ಗಾಯ್ಸ್, ನಿಮ್ಗೆ ಬ್ಲೂ ವೇಲ್ ನ ಬಗ್ಗೆ ಗೊತ್ತಿರಲೇಬಹುದು, ವೈರಲ್ ಆಗ್ಬಿಟ್ಟಿತ್ತು ಆ ಟೈಮ್ ಅಲ್ಲೆಲ್ಲ. ನಿಜವಾಗ್ಲೂ ನಾಸ್ಟಾಲ್ಜಿಕ್ ಫೀಲ್ ಆಗ್ತಾ ಇದೆ ನನ್ಗೆ. ಮತ್ತೆ ಯಾರಿಗೆ ಗೊತ್ತಿಲ್ವೋ ನಾನು ಹೇಳ್ಬಿಡ್ತೀನಿ, ಇದು ಒಂದು ಗೇಮ್ ಆಗಿತ್ತು. ಮತ್ತೆ ಇದು ಬರೀ ಮೂವಿಲಿ ಇದ್ದಿದ್ದಲ್ಲ, ಬದಲಾಗಿ ರಿಯಲ್ ಗೇಮ್ ಆಗಿತ್ತು. ಅಂಡ್ ಅದ್ರಲ್ಲಿ ಕೆಲವು ಟಾಸ್ಕ್ ಗಳನ್ನ ಕೊಡ್ತಾ ಇದ್ರು. ಇದನ್ನ ಜಾಸ್ತಿ ಮಕ್ಳು ಆಡ್ತಾ ಇದ್ರು. ಅಂಡ್ ಹಾಗೆ ಹೋಗ್ತಾ ಹೋಗ್ತಾ ಯಾವ ರೀತಿ ಟಾಸ್ಕ್ಸ್ ನ ಕೊಡ್ತಾ ಇದ್ರು ಅಂದ್ರೆ ಮಕ್ಕಳು ತನ್ನನ್ನೇ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಿದ್ರು. ಮತ್ತೆ ಪ್ಯಾಡ್ರೋಗೆ ಭಯ ಆಗ್ಬಿಡುತ್ತೆ, ಯಾಕಂದ್ರೆ ಅವನ ಮಗ ಲಿಯೋ ಕೂಡ ಇದೇ ಗೇಮ್ ಇಂದ ಸತ್ತಿದಾಗಿತ್ತು. ಮತ್ತೆ ಹಾಗೆ ಪ್ರೀತಮ್ ಅದ್ರಲ್ಲಿ ಕಂಪ್ಲೀಟ್ ಮಾಡಿರೋ ಎಲ್ಲಾ ಟಾಸ್ಕ್ಸ್ ಕೂಡ ಚೆಕ್ ಮಾಡ್ತಾನೆ. ಅಂಡ್ ಹಾಗೆ ಅವನಿಗೆ ಗೊತ್ತಾಗುತ್ತೆ ಈ ಲ್ಯಾಪ್ಟಾಪ್ ನಲ್ಲಂತೂ ಅವನು ಎಲ್ಲ ಗೇಮ್ ಕೂಡ ಡಿಲೀಟ್ ಮಾಡಿ ಬರೀ ಇದಕ್ಕೆ ಅಡಿಕ್ಟ್ ಹಾಕೊಂಡಿದ್ದ. ಹೀಗಾಗಿ ನಾವು ಅನ್ಕೋಬಹುದು ಈ ಬ್ಲೂ ವೆಲ್ ಗೇಮ್ ನ ಕೈವಾಡ ಇದೆ ಅವನ ಕಾಣೆ ಆಗಿರೋದಕ್ಕೆ. ಮತ್ತೆ ಹಾಗೆ ಆ ಲ್ಯಾಪ್ಟಾಪ್ ಇಂದ ಇವಾಗ ಮಾರ್ಟಿನ ಸೌಂಡ್ ಬರುತ್ತೆ. ಅಂಡ್ ಹಾಗೆ ಹೇಳ್ತಾನೆ, ನೀವು ಎಲ್ಲಿ ಕೂತ್ಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತು, ಮತ್ತೆ ನಿಮ್ಮ ವಾಯ್ಸ್ ಎಲ್ಲ ನನಗೆ ಕೇಳ್ತಾ ಇದೆ ಅಂತ. ಎಲ್ಲರಿಗೂ ಸ್ವಲ್ಪ ಗಾಬರಿ ಆಗುತ್ತೆ. ಆದ್ರೆ ಪ್ರೀತಮ್ ಹೇಳ್ತಾರೆ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವನಿಗೆ ಮನೆಯ ಬ್ಲೂ ಪ್ರಿಂಟ್ ಅಷ್ಟೇ ಇದೆ ಅವನ ಹತ್ರ, ಮತ್ತೆ ಏನು ಇಲ್ಲ. ಮತ್ತೆ ಹಾಗೆ ಅವನು ಬರೀ ಗೆಸ್ ಮಾಡ್ತಾ ಇರೋದು ಇವೆಲ್ಲ, ಆದ್ರೆ ವಾಯ್ಸ್ ಒಂದೇ ಕೇಳಿಸ್ತಾ ಇದೆ ಅವನಿಗೆ. ಮತ್ತೆ ಹಾಗೆ ಮಾರ್ಟಿನ್ ಪ್ರೀತಮ್ಗೆ ಹೇಳ್ತಾನೆ, ನಾವು ಬೇಗ ಸಿಗ್ತೀವಿ ಕಬೀರ್ ಅಂತ. ಅಂಡ್ ಹಾಗೆ ಈ ಹೆಸರನ್ನ ಕೇಳಂತೂ ಪ್ರೀತಮ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಪ್ರೀತಮ್ ನ ರಿಯಲ್ ನೇಮ್ ಕಬೀರ್ ಅಂತಾನೆ ಆಗಿತ್ತು. ಮತ್ತೆ ಹಾಗೆ ಅವನು ಸೀದಾ ಮನೆಗೆ ಹೋಗ್ತಾನೆ. ಅಂಡ್ ರಾತ್ರಿ ಟೈಮ್ ಅಲ್ಲಿ ತನ್ನ ಅಜ್ಜನ್ಗೆ ಹೇಳ್ತಾನೆ, ನಾವು ಈ ಊರನ್ನ ಬಿಡ್ಬೇಕಾಗಿದೆ, ನಾವಿನ್ನು ಸೇಫ್ ಆಗಿರಕ್ ಆಗಲ್ಲ ಇಲ್ಲಿ ಅಂತ. ಅಂಡ್ ಹಾಗೆ ಅವನಿಗೆ ಒಂದು ಗಿಫ್ಟ್ ಪ್ಯಾಕೆಟ್ ಕೂಡ ಬಂದಿತ್ತು. ಅದನ್ನ ಓಪನ್ ಮಾಡಿದಾಗ ಅದ್ರಲ್ಲೊಂದು ಪೆನ್ ಡ್ರೈವ್ ಇತ್ತು. ಮತ್ತೆ ಹಾಗೆ ಇಲ್ಲಿ ಪ್ಯಾಡ್ರೋ ತನ್ನ ಮಗನ ಲ್ಯಾಪ್ಟಾಪ್ ನು ಕೂಡ ಚೆಕ್ ಮಾಡಿದಾಗ ಈ ಬ್ಲೂ ವೆಲ್ ಗೇಮ್ ಕಾಣಿಸುತ್ತೆ. ಆಕ್ಚುಲಿ ಈ ಬ್ಲೂ ವೆಲ್ ಗೇಮ್ ಇಂದಾನೆ ಸತ್ತಿದ್ದು ಅಂತ ನಾನು ಆಲ್ರೆಡಿ ಹೇಳಾಗಿದೆ. ಮತ್ತೆ ಹಾಗೆ ಇಲ್ಲಿ ಪೆನ್ ಡ್ರೈವ್ ಅಲ್ಲಿ ಪ್ರೀತಮ್ ನೋಡ್ತಾನೆ ಮಾರ್ಟಿನ್. ಅವನು ಹೇಳ್ತಾ ಇದ್ದ, ನಾನು ನಿನ್ನ ತುಂಬಾ ವರ್ಷಗಳಿಂದ ಹುಡುಕ್ತಾ ಇದ್ದೆ ಅಂಡ್ ಫೈನಲಿ ನೀನು ಸಿಕ್ಬಿಟ್ಟೆ. ಇವಾಗ ನಿಜವಾದ ಆಟ ಶುರು ಆಗುತ್ತೆ. ನೀನು ಇವಾಗ ಹತ್ತಿರದ ಹಾಸ್ಪಿಟಲ್ಗೆ ಹೋಗ್ಬೇಕು, ಮತ್ತೆ 204ನೇ ರೂಮ್ ನಂಬರ್ಗೆ ಹೋಗುವಂತ. ಮತ್ತೆ ಹಾಗೆ ಪ್ರೀತಮ್ ಬಂದ್ಬಿಡ್ತಾನೆ. ಆಕ್ಚುಲಿ ಇಲ್ಲಂತೂ ಮಿಸಸ್ ಫೋನ್ಸಿಕಾ ಅನ್ನೋರು ತುಂಬಾನೇ ಸೀರಿಯಸ್ ಕಂಡೀಷನ್ ಇದ್ರು. ಮತ್ತೆ ಹಾಗೆ ಯಾವಾಗ ಅವನು ರೂಮ್ ಇಂದ ಹೊರಗೆ ಬರ್ತಾನೋ ಆಗ ಪ್ಯಾಡ್ರೋ ಅಲ್ಲಿ ಅವನಿಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಎಸ್ ಗೈಸ್, ಪ್ಯಾಡ್ರೋ ಅವನನ್ನ ಆಲ್ರೆಡಿ ಟ್ರ್ಯಾಕ್ ಮಾಡ್ತಾ ಇದ್ದ. ಮತ್ತೆ ಹಾಗೆ ಪ್ರೀತಮ್ ಇರೋ ಜಾಗಕ್ಕೆ ಬಂದ್ಬಿಟ್ಟಿದ್ದ. ಮತ್ತೆ ಹಾಗೆ ಪ್ರೀತಮ್ ನ ಹತ್ರ ಕೇಳ್ತಾನೆ, ನೀನ್ ನನ್ನಿಂದ ಏನ್ ಮುಚ್ಚಿಡ್ತಾ ಇದೀಯ ಅಂತ. ಅಂಡ್ ಹಾಗೆ ಪ್ರೀತಮ್ ಬಾಯ್ ಬಿಡ್ತಾನೆ, ಏನಂದ್ರೆ ಅವನು ಒಂದು ಕೊಲೆ ಮಾಡಿದ್ದ 4 ವರ್ಷಗಳ ಹಿಂದೆ. ಮತ್ತೆ ಹಾಗೆ ನಾವು ಸ್ವಲ್ಪ ಬ್ಯಾಕ್ ಸ್ಟೋರಿನ ನೋಡ್ತೀವಿ. ಆಕ್ಚುಲಿ ಅವನು ಒಂದು ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದ. ಮತ್ತೆ ಅಲ್ಲಿಯ ಪ್ರೊಫೆಸರ್ ನ ಹೆಸರೇ ಫೋನ್ಸಿಕಾ ಅಂತ ಆಗಿತ್ತು. ಆ ಪ್ರೊಫೆಸರ್ ತುಂಬಾನೇ ಸ್ಟ್ರಿಕ್ಟ್ ಇದ್ರು. ಅಂಡ್ ಹಾಗೆ ಒಂದು ದಿನ ಲೇಟ್ ಆಗಿ ಬಂದಿದ್ಕೆ ಪ್ರೀತಮ್ ನ ತುಂಬಾ ಇನ್ಸಲ್ಟ್ ಕೂಡ ಮಾಡಿದ್ರು. ಮತ್ತೆ ಹಾಗೆ ಪ್ರೀತಮ್ ಅಂತೂ ಇದನ್ನ ತಡ್ಕೊಳಕ್ ಆಗದೆ ಸೀದಾ ಅವರ ಜಿಮೇಲ್ ಅನ್ನೇ ಹ್ಯಾಕ್ ಮಾಡ್ಬಿಟ್ಟ. ಅಂಡ್ ಹಾಗೆ ಅವರ ಅಕೌಂಟ್ ನಲ್ಲಿ ತುಂಬಾನೇ ಫೋಟೋ ಸಿಕ್ತು. ಅಂಡ್ ಹಾಗೆ ಗೊತ್ತಾಗುತ್ತೆ ಫಾರಿನ್ ನ ಒಂದು ಮಹಿಳೆಯಿಂದ ಅವ್ರಿಗೆ ಅಫೇರ್ ಇತ್ತು ಅಂತ. ಅಂಡ್ ಹಾಗೆ ಎಲ್ಲಾ ಫೋಟೋಸ್ ಕೂಡ ಅವನು ಪೂರ್ತಿ ಕಾಲೇಜ್ ಅಂಡ್ ಎಲ್ಲ ಕಡೆ ವೈರಲ್ ಮಾಡ್ಬಿಡ್ತಾನೆ. ಇದರಿಂದಾಗಿ ಅಂತೂ ಪ್ರೊಫೆಸರ್ ನ ತುಂಬಾ ಜನ ಮಾಕ್ ಮಾಡೋಕೆ ಶುರು ಮಾಡ್ತಾರೆ. ಅಂಡ್ ಹಾಗೆ ಪ್ರೊಫೆಸರ್ ಇದೆಲ್ಲ ಸಹಿಸಿಕೊಳ್ಳೋಕ್ ಆಗದೆ ಲೈಟ್ ಹೌಸ್ ಇಂದ ಜಂಪ್ ಆಗಿ ಸತ್ ಹೋಗ್ಬಿಡ್ತಾರೆ. ಮತ್ತೆ ಹಾಗೆ ಅವರ ಸಾವಿಗೆ ಕಾರಣ ನಾನಂತೂ ಕೊಲೆಗಾರ ಅಂತ ಪ್ರೀತಮ್ ಹೇಳ್ತಾನೆ. ಅಂಡ್ ಹಾಗೆ ಹೇಳ್ತಾನೆ, ಆಕ್ಚುಲಿ ಇವಾಗ ಅಷ್ಟೇ ರೂಮ್ ನಂಬರ್ ನೋಡ್ಕೊಂಡು ಬಂದಿದ್ದು, ಅಲ್ಲಿ ಮಿಸಸ್ ಫಾನ್ಸಿಕಾ ಇದ್ರು, ಅಂದ್ರೆ ಪ್ರೊಫೆಸರ್ ನ ಹೆಂಡತಿ. ಮತ್ತೆ ಹಾಗೆ ಈ ಮಾರ್ಟಿನ್ ಬೇರೆ ಯಾರು ಅಲ್ಲ, ಅವರ ಮಗ. ಮತ್ತೆ ಹಾಗೆ ಇವಾಗ ಅವನು ನನ್ನ ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂತಿದ್ದಾನೆ. ಮತ್ತೆ ಪ್ರೀತಮ್ ನ ಸಮಾಧಾನ ಮಾಡ್ತಾ ಪೆಡ್ರೋ ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಕೋಬೇಡ, ಅದೆಲ್ಲ ನೀನು ತಪ್ಪಾಗಿ ಮಾಡಿರಬಹುದು, ಹಾಗಂತ ನಿನ್ನ ಅಪರಾಧಿ ಅಂತ ಹೇಳಕ್ಕಾಗಲ್ಲ. ಮತ್ತೆ ಹಾಗೆ ನಾನು ನನ್ನ ಮಗನನ್ನ ಕಳ್ಕೊಂಡಿದ್ದೀನಿ ಈಗ, ಹೀಗಾಗಿ ನಾನು ವಿನಿನ ಹೇಗಾದ್ರೂ ಮಾಡಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಮತ್ತೆ ಹಾಗೆ ಮಾರ್ಟಿನ್ ಒಂದು ಸ್ಪೋರ್ಟ್ಸ್ ಮಿನಿಸ್ಟರ್ ಗೆ ಮತ್ತೊಮ್ಮೆ ಕಾಲ್ ಮಾಡಿ 5 ಕೋಟಿ ಕೊಡು ಅಂತ ಹೇಳ್ತಾನೆ. ಅಂಡ್ ಹಾಗೆ ಒಂದು ಫೋಟೋನು ಕಳಿಸ್ತಾನೆ. ಅವನು ವಿನಿಯ ಒಂದು ಬೆರಳನ್ನ ಕಟ್ ಮಾಡ್ಬಿಟ್ಟಿದ್ದ. ಮತ್ತೆ ಹಾಗೆ ಮಾರ್ಟಿನ್ ಹೇಳ್ತಾನೆ, ಈ ಸಲ 5 ಕೋಟಿ ರೂಪಾಯಿಗಳನ್ನ ತಗೊಂಡು ಪ್ರೀತಮ್ ಮಾತ್ರ ಒಬ್ಬನೇ ಬರ್ಬೇಕು, ಯಾರು ಕೂಡ ಬರಬಾರ್ದು, ಇಲ್ದಿದ್ರೆ ವಿನಿನ ಕೊಂದು ಬಿಡ್ತೀನಿ ಅಂತ. ಮತ್ತೆ ಹಾಗೆ ಪ್ರೀತಮ್ ಎಲ್ಲ ದುಡ್ಡನ್ನು ರೆಡಿ ಮಾಡ್ಕೊಳ್ತಾನೆ. ಅಂದ್ರೆ ಸ್ಪೋರ್ಟ್ಸ್ ಮಿನಿಸ್ಟರ್ ಅವನಿಗೆ ಕೊಟ್ಟಿದ್ದ, ಓಕೆನಾ. ಸೊ ಅವನು ಅದ್ರಲ್ಲಿ ತನ್ನ ಫೋನ್ ಅನ್ನು ಕೂಡ ಬಚ್ಚಿಡ್ತಾನೆ, ಯಾಕಂದ್ರೆ ಈಸಿಯಾಗಿ ಲೊಕೇಶನ್ ನ ಟ್ರ್ಯಾಕ್ ಮಾಡಬಹುದು ಅಂತ. ಮತ್ತೆ ಹಾಗೆ ಮಾರ್ಟಿನ್ ಸೀದಾ ಅಲ್ಲಿಗೆನೆ ಬರ್ತಾನೆ ಎಲ್ಲಿ ಪ್ರೀತಮ್ ಬಂದಿದ್ದು. ಅಂಡ್ ಅವನಿಗೆ ಹೊಡೆಯೋಕೆ ಶುರು ಮಾಡ್ಬಿಡ್ತಾನೆ. ಅಂಡ್ ಹಾಗೆ ರೇಗಾಡ್ತಾನೆ, ನೀನ್ ನನ್ನ ಫ್ಯಾಮಿಲಿಗೆ ಏನು ಮಾಡಿದ್ಯೋ ಅದು ನಿನ್ ಜೊತೆನೂ ಆಗ್ಬೇಕು. ಹೀಗಾಗಿ ನನ್ನ ಅಪ್ಪ ಯಾವ ಟೈಮ್ ಅಲ್ಲಿ ಮತ್ತೆ ಯಾವ ಲೈಟ್ ಹೌಸ್ ಇಂದ ಕೆಳಗೆ ಬಿದ್ದು ಸತ್ತಿದ್ರು, ಅದೇ ಲೈಟ್ ಹೌಸ್ ಇಂದ ನೀನು ಅದೇ ಟೈಮ್ ನಲ್ಲಿ ಕೆಳಗೆ ಬಿದ್ದು ಸಾಯ್ಬೇಕು ಅಂತ. ಇಲ್ದೇ ಇದ್ರೆ ಅವನು ವಿನಿನ ಕೊಂದಾಕ್ಬಿಡ್ತಂತೆ. ಸೊ ಇವಾಗ ಪ್ರೀತಮ್ ನ ಹತ್ರ ಯಾವುದೇ ಚಾಯ್ಸ್ ಇಲ್ಲ ಅನ್ಸುತ್ತೆ. ಅಂಡ್ ಹಾಗೆ ಅವನು ಪ್ರೀತಮ್ ನ ಫೋನ್ ನ ಇಸ್ಕೊಂಡು ಎಲ್ಲರಿಗೂ ಮೆಸೇಜ್ ಮಾಡ್ಬಿಡ್ತಾನೆ, ವಿನಿ ನನ್ಗೆ ಸಿಕ್ಬಿಟ್ಟಿದ್ದಾನೆ, ನಾನು ಬೇಗ ಬರ್ತಾ ಇದ್ದೀನಿ ಅಂತ. ಅಂಡ್ ಯಾವಾಗ ಅವ್ರು ಅವನ ಕಳ್ಸಿರೋ ಲೊಕೇಶನ್ ಗೆ ಬಂದಿರ್ತಾರೋ ಅದು ಆಕ್ಚುಲಿ ಮಿನಿಸ್ಟರ್ ನ ಮನೆಯ ಲೊಕೇಶನ್ ಆಗಿತ್ತು. ಅಂಡ್ ಅಲ್ಲಿಗೆ ಒಂದು ಕಾರ್ ಬಂದ್ ಮುಟ್ಟಿರುತ್ತೆ. ಅಂಡ್ ಹಾಗೆ ಆ ಕಾರ್ ನಲ್ಲಿ ಪ್ರೀತಮ್ ನ ಫೋನ್ ಇರುತ್ತೆ. ಮತ್ತೆ ಹಾಗೆ ಪ್ರೀತಮ್ ಯಾವಾಗ ಎಚ್ಚರ ಆಗ್ತಾನೋ ಆಗ ಪೆಡ್ರೋನ ಮೀಟ್ ಮಾಡ್ತಾನೆ. ಅಂಡ್ ಹಾಗೆ ಅವರಿಬ್ರು ಇವಾಗ ಮಾರ್ಟಿನ ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ. ಬಿಕಾಸ್ ಕೊಟ್ಟಿರೋ ಸೂಟ್ ಕೇಸ್ ಇತ್ತಲ್ಲ ಹಣದ್ದು, ಅದ್ರಲ್ಲಿ ಆ ಫೋನ್ ಇನ್ನೂ ಇತ್ತು. ಸೊ ಹೀಗಾಗಿ ಅವರು ಲೊಕೇಶನ್ ಟ್ರ್ಯಾಕ್ ಮಾಡಿ ಒಂದು ಹಾಸ್ಟೆಲ್ ವರ್ಗು ಹೋಗ್ತಾರೆ. ಮತ್ತೆ ಪ್ರೀತಮ್ ಆಲ್ರೆಡಿ ಆ ಫೋನ್ ನಲ್ಲಿ ಆಟೋ ಆನ್ಸರ್ ನ ಆನ್ ಮಾಡ್ಬಿಟ್ಟಿದ್ದ. ಇವಾಗ ವರ್ಕಿಂಗ್ ಹಾಸ್ಟೆಲ್ ನ ಎಲ್ಲಾ ರೂಮ್ಸ್ ಚೆಕ್ ಮಾಡೋದು ಇಂಪಾಸಿಬಲ್ ಆಗಿತ್ತು. ಮತ್ತೆ ಹೀಗಾಗಿ
ಪೆಡ್ರೋನ ಪೊಲೀಸ್ ಟೀಮ್ ಎಲ್ಲಾ ರೂಮ್ಸ್ ನ ಹೊರಗಡೆ ನಿಂತ್ಕೊಂಡು ಹಾಡಾಡೋಕೆ ಶುರು ಮಾಡ್ಬಿಡ್ತಾರೆ. ಇದ್ರಿಂದಾಗಿ ಆಟೋ ಆನ್ಸರ್ ಇನೇಬಲ್ ಆಗಿರೋ ಫೋನ್ ಇರುತ್ತಲ್ಲ, ಅದು ರಿಂಗ್ ಆಗೋಕೆ ಶುರು ಆಗುತ್ತೆ. ಇದು ಎಲ್ಲರ ಫೋನ್ಸ್ ಅಲ್ಲೂ ಅವೈಲಬಲ್ ಇದೆ. ಆದ್ರೆ ಯಾವಾಗ ರಿಂಗ್ ಆಗಿರೋ ರೂಮ್ಗೆ ಅವ್ರು ಎಂಟರ್ ಆಗ್ತಾರೋ ಅಲ್ಲಂತೂ ಬರೀ ಫೋನ್ ಮಾತ್ರ ಇರುತ್ತೆ. ಬದಲಾಗಿ ಮಾರ್ಟಿನ್ ಅಂತೂ ಆಲ್ರೆಡಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಹೀಗಾಗಿ ಮಾರ್ಟಿನ್ ಪ್ರೀತಮ್ಗೆ ಮತ್ತೊಮ್ಮೆ ಕಾಲ್ ಮಾಡಿ ಹೇಳ್ತಾನೆ, ಇವಾಗ ನಿನ್ನ ಹತ್ರ ಕೆಲವೇ ಗಂಟೆಗಳು ಉಳಿದಿರೋದು ಅಂತ. ಮತ್ತೆ ಹಾಗೆ ಒಬ್ಬ ಕಾನ್ಸ್ಟೇಬಲ್ ಹೇಳ್ತಾನೆ, ಈ ಹಾಸ್ಟೆಲ್ ನ ಹೊರಗಡೆ ಇರೋ ಒಂದು ಕಾರ್ ಕಳುವಾಗಿದೆ ಅಂತ. ಬಟ್ ಅವರು ಶೋರ್ ಇದ್ದಾರೆ. ಯಾಕಪ್ಪ ಅಂದ್ರೆ ಒಂದು ಕಾರ್ ಇವಾಗ ಟೋಲ್ ನ ಯಾವಾಗ ದಾಟಿತಲ್ಲ, ಆಗ ಫಾಸ್ಟ್ ಟ್ಯಾಗ್ ಅವರ ಕಡೆಯಿಂದ ಒಂದು ಮೆಸೇಜ್ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅಂತ. ಮತ್ತೆ ಇವ್ರ ಹತ್ರ ಮಾರ್ಟಿನ ಫೋನ್ ಕೂಡ ಇದೆ ಅಂತ ನಿಮ್ಗೆ ಗೊತ್ತು. ಮತ್ತೆ ಹಾಗೆ ಪೆಡ್ರೋ ಮತ್ತೆ ಪ್ರೀತಮ್ಗೆ ಆಲ್ರೆಡಿ ಲೊಕೇಶನ್ ಸಿಕ್ಬಿಡುತ್ತೆ. ಯಾವಾಗ ಅದು ಟೋಲ್ ನ ದಾಟಿ ಹೋಗಿತ್ತು ಆಗ. ಆದ್ರೆ ಯಾವಾಗ ಅವರು ಆ ಲೊಕೇಶನ್ ಗೆ ಹೋಗ್ತಾರಲ್ಲ, ಆಗಂತೂ ಬರೀ ಅಲ್ಲಿ ಕಾರ್ ಒಂದೇ ಇರುತ್ತೆ. ಮತ್ತೆ ಮಾರ್ಟಿನ್ ಆಲ್ರೆಡಿ ಎಲ್ಲೋ ಎಸ್ಕೇಪ್ ಆಗ್ಬಿಟ್ಟಿದ. ಮತ್ತೆ ಹಾಗೆ ಅವರು ಟ್ರ್ಯಾಕ್ ಮಾಡ್ಕೊಳ್ತಾ ಒಂದು ಬಸ್ ವರ್ಗೂ ಬಂದ್ಬಿಡ್ತಾರೆ. ಆದ್ರೆ ಆ ಬಸ್ ಅಲ್ಲಿ ಮಾರ್ಟಿನ್ ಆಕ್ಚುಲಿ ಮೊದ್ಲು ಇದ್ದ. ಆದ್ರೆ ಇವಾಗಂತೂ ಅವನು ಇನ್ನೊಂದು ಫೋನ್ ಅನ್ನು ಕೂಡ ಯಾವ್ದೋ ಮುದುಕಿಗೆ ಕೊಟ್ಟು ಓಡೋಗ್ಬಿಟ್ಟಿದ್ದಾನೆ. ಮತ್ತೆ ಹಾಗೆ ಅವರಿಗೆ ಒಂದು ಫೋಟೋ ಕೂಡ ಬಂದ್ಬಿಟ್ಟತ್ತೆ. ಇಲ್ಲಿ ವಿನಿದಂತೂ 2ನೇ ಬೆರಳು ಕೂಡ ಅವರು ಕಟ್ ಮಾಡ್ಬಿಟ್ಟಿದ್ದಾರೆ. ಅಂಡ್ ಹಾಗೆ ಪೆಡ್ರೋಗೆ ಅರ್ಥ ಆಗ್ತಿಲ್ಲ, ಆ ಮಾರ್ಟಿನ್ಗೆ ನಾವು ಮಾಡೋ ಕೆಲಸಗಳೆಲ್ಲ ಮೊದ್ಲೇನೆ ಹೇಗೆ ಗೊತ್ತಾಗ್ಬಿಡುತ್ತೆ ಅಂತ. ಆಗ ಪೆಡ್ರೋ ಪ್ರೀತಮ್ನ ಕೈಲಿರೋ ಒಂದು ವಾಚ್ ನೋಡ್ತಾನೆ. ಆಕ್ಚುಲಿ ವಾಚ್ ಮಾರ್ಟಿನ್ ಯಾವಾಗ ಪ್ರೀತಮ್ನ ಹತ್ರ ಬಂದಿದ್ನಲ್ಲ, ಆಗ ಇದನ್ನ ಅವನಿಗೆ ಪ್ರಜ್ಞೆ ತಪ್ಪಿಸಿ ಹಾಕ್ಸಿ ಬಿಟ್ಟಿದ್ದ. ಅಂಡ್ ಹಾಗೆ ವಾಪಸ್ ಕಳ್ಸಿಬಿಟ್ಟಿದ್ದ. ನಿಮ್ಗೆ ಗೊತ್ತಿರ್ಬೋದು ಆ ಸೀನ್. ಮತ್ತೆ ಹಾಗೆ ಅದ್ರಲ್ಲಿ ಒಂದು ಮೈಕ್ರೋಫೋನ್ ಕೂಡ ಅಟ್ಯಾಚ್ ಹಾಕೊಂಡಿತ್ತು. ಹೀಗಾಗಿ ಇವರು ಎಲ್ಲ ಹೇಳ್ತಿರೋದೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಸೊ ಹೀಗಾಗಿ ಪೆಡ್ರೋ ಹೇಳ್ತಾನೆ, ಪ್ರೀತಮ್ ಇವಾಗ ನೀನು ಲೈಟ್ ಹೌಸ್ ಗೆ ಒಬ್ನೇ ಹೋಗ್ತೀಯ, ಮತ್ತೆ ಹಾಗೆ ಯಾರು ನಿನ್ ಜೊತೆ ಬರಲ್ಲ ಅಂತ. ಆಕ್ಚುಲಿ ಇವೆಲ್ಲ ಮಾರ್ಟಿನ ಮ್ಯಾನಿಪುಲೇಟ್ ಮಾಡಕ್ ಹೇಳಿದಾಗಿತ್ತು. ಮತ್ತೆ ಹಾಗೆ ಪ್ರೀತಮ್ ಸರಿಯಾದ ಟೈಮ್ ನ ನೋಡ್ಕೊಂಡು ಆ ವಾಚ್ ಅನ್ನ ಎಸೆದ್ ಬಿಡ್ತಾನೆ. ಅಂಡ್ ಹಾಗೆ ವಿನಿಯ ಫೋಟೋ ಅನ್ನ ಸ್ವಲ್ಪ ಸರಿಯಾಗಿ ಗಮನವಿಟ್ಟು ನೋಡ್ತಾನೆ. ಅಂಡ್ ಹಾಗೆ ಅವನಿಗೆ ಕೆಲವು ವಿಷಯ ತಿಳಿದೆ. ಏನಪ್ಪಾ ಅಂದ್ರೆ ಪೆಡ್ರೋಗೆ ಕಾಲ್ ಮಾಡಿ ಹೇಳ್ತಾನೆ, ಆಕ್ಚುಲಿ ಫೋಟೋ ಯಾವ್ದಕ್ಕೋ ಎಡಿಟ್ ಮಾಡಿರೋ ರೀತಿ ಅನ್ಸುತ್ತೆ, ಮತ್ತೆ ಸ್ವಲ್ಪ ರಿಯಲಿಸ್ಟಿಕ್ ಅನ್ಸ್ತಾ ಇಲ್ಲ. ಅಂಡ್ ಹಾಗೆ ಮೇ ಬಿ ಮಾರ್ಟಿನ್ ವಿನಿಗೆ ಏನು ತೊಂದ್ರೆ ಕೊಟ್ಟಿಲ್ಲ. ಅಂಡ್ ಹಾಗೆ ವಿನಿ ಇವಾಗ ಮನೇಲೆ ಇರಬಹುದು, ಮತ್ತೆ ಬ್ಲೂ ವೇಲ್ ನ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಇರ್ಬೋದು. ಅಂಡ್ ಹಾಗೆ ಅಡ್ಕೊಂಡಿರ್ಬೋದಲ್ಲ ಅಂತ. ಮತ್ತೆ ಹಾಗೆ ಬ್ಲೂ ವೇಲ್ ಗೇಮ್ ಅಲ್ಲಿ ಆಕ್ಚುಲಿ ಪೆಡ್ರೋ ನೋಟಿಸ್ ಮಾಡಿದ ಏನಂದ್ರೆ, ವಿನಿ ತುಂಬಾ ದಿನಗಳಿಂದ ಕೆಲವು ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ತಿದ್ದಂತೆ. ಅಂಡ್ ಹಾಗೆ ಪೆಡ್ರೋಗೆ ಟೆರರಿಸಂ ಮೇಲಿರೋ ಒಂದು ದೊಡ್ಡ ನೀರಿನ ಟ್ಯಾಂಕ್ ನ ಮೇಲೆ ಡೌಟ್ ಇದೆ. ಮತ್ತೆ ಹಾಗೆ ಯಾವಾಗ ಆ ನೀರಿನ ಟ್ಯಾಂಕ್ ಅನ್ನು ಓಪನ್ ಮಾಡಿ ನೋಡ್ತಾರೋ, ಅಲ್ಲಿ ವಿನಿ ಇದ್ದಾಗರು ಇಲ್ಲಿ ಆರಾಮ್ ಮಸ್ತ್ ತಿನ್ಕೊಂತ ಇದ್ದಾನೆ ಪಾಪ್ಕಾರ್ನ್. ಅಂಡ್ ಹಾಗೆ ಟಾಸ್ಕ್ ನ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಬ್ಲೂ ವೇಲ್ ಗೇಮ್ ಅಲ್ಲಿ ಮೇ ಬಿ ಒಂದು ಟಾಸ್ಕ್ ಇರಬಹುದು, ನೀನು ನೀರಿನ ಟ್ಯಾಂಕ್ ನ ಒಳಗೆ ಸರ್ವೈವ್ ಆಗ್ಬೇಕು ಸ್ವಲ್ಪ ದಿನದ ಒಳಗೆ ಅಂತ. ಆ ರೀತಿ ಟಾಸ್ಕ್ ಇರ್ಬೋದಲ್ಲ. ಮತ್ತೆ ಹಾಗೆ ಇಲ್ಲಂತೂ ಪ್ರೀತಮ್ ಇಲ್ಲಿ ಮಾರ್ಟಿನ್ ಹತ್ರ ಬರ್ತಾನೆ ಲೈಟ್ ಹೌಸ್ ನ ಮೇಲೆ. ಮತ್ತೆ ಹಾಗೆ ಅದೇ ಟೈಮ್ ಅಲ್ಲಿ ಪೆಡ್ರೋ ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ. ಆದ್ರೆ ಪ್ರೀತಮ್ ಹೇಳ್ತಾನೆ, ಇವನು ಆಕ್ಚುಯಲ್ ಮಾರ್ಟಿನ್ ಅಲ್ಲ, ಬದಲಾಗಿ ಇವನು ಯಾರೋ ಬೇರೆಯವನು. ಅಂಡ್ ಹಾಗೆ ಯಾವಾಗ ಇವರು ಇಲ್ಲಿರ್ತಾರೋ ಆಗ ಆಚೆ ಅಂದ್ರೆ ಶ್ರದ್ಧಾಗೆ ಲೋಗೋ ಮತ್ತೆ ಕಾಲ್ ಮಾಡಿ ಹೇಳ್ತಾನೆ, 5 ಕೋಟಿಯನ್ನ ಕೊಡಿ, ಇಲ್ದಿದ್ರೆ ವೈರಲ್ ಮಾಡ್ಬಿಡ್ತೀನಿ ಆ ಪಿಕ್ಸ್ ಅಲ್ಲ ಅಂತ. ಸೊ ಇವಾಗ ಪ್ರೀತಮ್ ಅಂಡ್ ಪೆಡ್ರೋ ಒಂದು ಪ್ಲಾನ್ ನ ಮಾಡ್ತಾರೆ. ಇದೊಂದು ಒಳ್ಳೆ ಪ್ಲಾನ್ ಆಗಿತ್ತು ಆಕ್ಚುಲಿ. ಮತ್ತೆ ಇದರಲ್ಲಿ ಅವರ ಫ್ರೆಂಡ್ ರಿಪೋರ್ಟರ್ ರೂಹಿ ಹೆಲ್ಪ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ನ್ಯೂಸ್ ನಲ್ಲಿ ಶ್ರದ್ಧಾ ಮತ್ತೆ ಲೋಗೋದು ಒಂದು ಪಿಕ್ ಅಲ್ಲ, ತುಂಬಾ ಓಲ್ಡ್, ಮತ್ತೆ ಅದು ರಿಯಲ್ ಕೂಡ ಆಗಿತ್ತು. ಆದ್ರೆ ಈ ಸಲ ಬೇರೆಯವರ ಜೊತೆ ಎಡಿಟ್ ಮಾಡಿ ತೋರಿಸಿದ್ರು. ಅಂಡ್ ಹಾಗೆ ಮತ್ತೆ ಫಸ್ಟ್ ಫೋಟೋದಲ್ಲಿ ಹೇಳ್ತಾರೆ ಶ್ರದ್ಧಾ ವೀರೇಂದರ್ ಸೆಹ್ವಾಲ್ ನ ಜೊತೆ ಮಾಲ್ಡೀವ್ಸ್ ಗೆ ಹೋಗಿದ್ಲು ಅಂತ. ಆದ್ರೆ ಯಾವಾಗ ಅವರು ವೀರೇಂದರ್ ಅವ್ರನ್ನ ಕೇಳ್ತಾರೋ ಆಗ ಇದು ಪೂರ್ತಿ ಫೇಕ್ ಅಂತ ಪ್ರೂವ್ ಆಗುತ್ತೆ. ಮತ್ತೆ ಹಾಗೆ ಇನ್ನೊಂದು ಪಿಕ್ ನಲ್ಲಿ ಸಂಜಯ್ ದತ್ತನ ತೋರಿಸ್ತಾರೆ ಶ್ರದ್ಧಾ ಜೊತೆ ಇರೋದು. ಮತ್ತೆ ಇದನ್ನು ಕೂಡ ಫೇಕ್ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಅಂಡ್ ಹಾಗೆ ಇವಾಗ ಥರ್ಡ್ ಪಿಕ್ ಇದು ರಿಯಲ್ ಪಿಕ್ ಆಗಿದೆ, ಲೋಗೋ ಜೊತೆ ಇದ್ದಿದ್ದು ಅವಳು. ಬಟ್ ಆಲ್ರೆಡಿ ಕಳೆದ 2 ಪಿಕ್ ಸುಳ್ಳು ಅಂತ ಪ್ರೂವ್ ಆಗಿದೆಯಲ್ಲ, ಹೀಗಾಗಿ ಈ ಪಿಕ್ ಕೂಡ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಸೊ ಹೀಗಾಗಿ ಲೋಗೋ ಒಂದ್ ವೇಳೆ ರಿಯಲ್ ಪಿಕ್ ನ ವೈರಲ್ ಮಾಡಿದ್ರು ಕೂಡ ಯಾರು ಅದನ್ನ ರಿಯಲ್ ಅಂತ ಅನ್ಕೊಳ್ಳೋದೇ ಇಲ್ಲ. ಅಂಡ್ ಹಾಗೆ ಎಲ್ಲರೂ ಕೂಡ ಅದನ್ನ ಫೇಕ್ ಅಂತಾನೆ ಅನ್ಕೊಳ್ಳೋದು. ಮತ್ತೆ ಹಾಗೆ ಯಾವಾಗ ಇಲ್ಲಿ ಪೆಡ್ರೋ ಅಂಡ್ ಪ್ರೀತಮ್ ಫೈನಲಿ ಲೋಗೋನ ಹಿಡಿತಾರೋ ಆಗ ಶ್ರದ್ಧಾ ಪ್ರೀತಮ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮತ್ತೆ ಪ್ರೀತಮ್ ಅವಳಿಗೆ ಹೇಳ್ತಾನೆ, ನೋಡಿ ನೆಕ್ಸ್ಟ್ ಟೈಮ್ ಒಂದ್ ವೇಳೆ ನೀವು ವ್ಯಾಕ್ಯೂಮ್ ಕ್ಲೀನ್ ಅನ್ನ ಖರೀದಿ ಮಾಡೋದಿದ್ರೆ ನನ್ನಿಂದಾನೇ ಖರೀದಿ ಮಾಡ್ಕೊಳ್ಳಿ ಅಂತ. ಅಂಡ್ ಹಾಗೆ ಇವಾಗ ಪೆಡ್ರೋನ ಪತ್ನಿ ಕೂಡ ಕಾಲ್ ಮಾಡ್ತಾಳೆ. ಆಕ್ಚುಲಿ ಇವರಿಬ್ರು ಸಪರೇಟ್ ಆಗಿದ್ರು. ಬಟ್ ಯಾವಾಗ ಪೆಡ್ರೋ ಸಾರಿ ಅಂತ ವಿಡಿಯೋಗಳನ್ನ ಕಳಿಸಿದ್ನು ಆಗ ಅವಳು ಮತ್ತೆ ಕನ್ವಿನ್ಸ್ ಆಗ್ಬಿಟ್ಟಿದ್ಲು. ಅಂಡ್ ಹಾಗೆ ಕಾಲ್ ಮಾಡಿದ್ಲು. ಅಂಡ್ ಹಾಗೆ ಒಂದು ಹಾಡನ್ನ ಹಾಡ್ತಾಳೆ. ಆಕ್ಚುಲಿ ಈ ಹಾಡನ್ನ ಪ್ರೀತಮ್ನ ಅಜ್ಜಿ ಕೂಡ ಹಾಡ್ತಾ ಇದ್ಲು. ಯಾಕಂದ್ರೆ ಇವರಿಬ್ರ ಟೀಚರ್ ಒಂದಾಗಿತ್ತು, ಸ್ಟೇಸಿ ಮತ್ತೆ ಪೆಡ್ರೋನ ಹೆಂಡತಿ ಸ್ಟೇಸಿ, ಮತ್ತೆ ಹಾಗೆ ಪ್ರೀತಮ್ನ ಅಜ್ಜಿ ಇದು. ಮತ್ತೆ ಪ್ರೀತಮ್ಗೆ ಇದನ್ನ ಕೇಳಿ ಖುಷಿ ಆಗ್ಬಿಡುತ್ತೆ, ಯಾಕಂದ್ರೆ ಇದು ಅವನ ಅಜ್ಜಿ ಹೇಳಿರೋ ರೀತಿನೇ ಇತ್ತು. ಅಂಡ್ ಹಾಗೆ ಇಲ್ಲಿ ಮಾರ್ಟಿನ್ ಶ್ರದ್ಧಾಗೆ ಮತ್ತೊಮ್ಮೆ ಕಾಲ್ ಮಾಡ್ಬಿಡ್ತಾನೆ. ಅಂಡ್ ಹಾಗೆ ಹೇಳ್ತಾನೆ, ನಾನಿನ್ನ 5 ಕೋಟಿನ ವಾಪಸ್ ಕೊಡ್ತಾ ಇದ್ದೀನಿ,
ಮತ್ತೆ ಪ್ರೀತಮ್ಗೂ ಕೂಡ ಹೇಳ್ಬಿಡು ಅಂತ, ಯಾಕಂದ್ರೆ ಇವಾಗ ಮಾರ್ಟಿನ್ಗೂ ಕೂಡ ಇದ್ರಿಂದ ಮೂವ್ ಆನ್ ಆಗ್ಬೇಕು, ಸುಮ್ನೆ ಯಾರು ರಿವೆಂಜ್ ಎಲ್ಲ ತಗೊಳ್ತಾ ಇರ್ತಾರೆ ಅಂತ ತನ್ನ ಅಪ್ಪನ ಗ್ರೇವ್ ನ ಮುಂದೆ ಕೂತ್ಕೊಂಡಿದ್ದ. ಅಂಡ್ ಹಾಗೆ ಯಾವಾಗ ಪ್ರೀತಮ್ ಮನೆಗೆ ಬರ್ತಾನೋ ಆಗ ತನ್ನ ಅಜ್ಜಂಗೆ ಅದೇ ಸಾಂಗ್ ನ ಪ್ಲೇ ಮಾಡಿ ಕೇಳಿಸ್ತಾನೆ. ಮತ್ತೆ ಹಾಗೆ ಅಜ್ಜಂಗೂ ಕೂಡ ತುಂಬಾನೇ ಖುಷಿ ಆಗ್ಬಿಡುತ್ತೆ, ಹೀಗಾಗಿ ಪ್ರೀತಮ್ಗೂ ಕೂಡ ಬಹಳನೇ ಖುಷಿ ಆಗ್ಬಿಡುತ್ತೆ. ಮತ್ತೆ ಹಾಗೆ ಸ್ವಲ್ಪ ದಿನಗಳ ನಂತರ ಫೈನಲಿ ಇವಾಗ ಪೆಡ್ರೋನ ಮತ್ತೊಮ್ಮೆ ಸೈಬರ್ ಸೆಲ್ ನ ಬ್ರಾಂಚ್ ಗೆ ಕಳಿಸಿರ್ತಾರೆ. ಅಂಡ್ ಹಾಗೆ ಒಂದು ಇನ್ಫ್ಲೂಯೆನ್ಸರ್ ಬಂದು ಹೇಳ್ತಾರೆ, ನನ್ನ ಫಾಲೋವರ್ಸ್ ಎಲ್ಲ ಕದ್ದೋಗಿದ್ದಾರೆ ಅಂತ, ಆದ್ರೆ ಅವ್ರೆಲ್ಲರನ್ನು ಕದ್ ಬಿಟ್ಟಿದ್ದಾರೆ ಅಂತ. ಫಾಲೋವರ್ಸ್ ನ ಕದಿಯೋದು ಕೂಡ ಇರುತ್ತೆ ಗುರು. ಅಂಡ್ ಹಾಗೆ ಪ್ರೀತಮ್ಗೆ ಇವನು ಕಾಲ್ ಮಾಡಿ ಹೇಳ್ತಾನೆ, ಒಂದ್ ವೇಳೆ ನನ್ನನ್ನ ವಾಪಸ್ ಕ್ರೈಮ್ ಬ್ರಾಂಚ್ ಗೆ ಕಳಿಸ್ಲಿಲ್ಲ ಅಂದ್ರೆ ನಂದಂತೂ ಡೆಡ್ ಬಾಡಿ ಸಿಗುತ್ತೆ ನಿನ್ಗೆ ಅಂತ. ನನ್ಗೆ ಇವೆಲ್ಲ ಇಷ್ಟ ಆಗಲ್ಲ ಗುರು, ಎಂತ ಕೇಸ್ಗಳು ಇವೆಲ್ಲ. ಅಂಡ್ ಹಾಗೆ ಪ್ರೀತಮ್ ಅಂತೂ ಇದನ್ನ ಕೇಳ್ಕೊಂಡು ನಗಾಡ್ಬಿಡ್ತಾನೆ. ಮತ್ತೆ ಇಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಗಾಯ್ಸ್ ನಿಮ್ಗೆ ಹೇಗೆ ಅನ್ಸು ಅಂತ ಕಮೆಂಟ್ ಮಾಡಿ, ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ಬರೋ ಎಲ್ಲ ಲೇಟೆಸ್ಟ್ ಸೋರ್ಸ್ ಅಂಡ್ ಮೂವೀಸ್ ಎಕ್ಸ್ಪ್ಲನೇಷನ್ ಗೋಸ್ಕರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.